ಭಾರತೀಯ ನಾಗರಿಕ ಸೇವಾ ಏನು ಯು ಪಿ ಎಸ್ ಸಿ ಎಕ್ಸಾಮ್ ಇದೆ. ಆ ಒಂದು ಎಕ್ಸಾಮ್ನಲ್ಲಿ ಪಾಸ್ ಆಗಿ ಸದ್ಯಕ್ಕೆ ತಮ್ಮ ಮೊದಲ ಹೆಜ್ಜೆಯನ್ನು ಇಟ್ಟಿರುವಂತಹದ್ದು ಭಾರತ ಸೇವೆಯಾಗಿ. ಈಗ ಸದ್ಯಕ್ಕೆ ಸಾಗರ್ ಅಶ್ವಥಪ್ಪ ಅನ್ನೋರು ಕೋಲಾರ ಜಿಲ್ಲೆಯವರು. ಅವರು ಈಗ ಆದರೆ ಯು ಪಿ ಎಸ್ ಸಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ, ಅವರಿಗೆ ಎಷ್ಟು ಖುಷಿಯಾಗಿದೆ ಮತ್ತು ಯಾವ ರೀತಿಯಾದಂಥ ತಯಾರಿ ಇದಕ್ಕೆಲ್ಲ ಮಾಡ್ಕೊಂಡಿದ್ರು ಅಂತ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಮೊದಲನೇದಾಗಿ ಈಗ ಸೆಲೆಕ್ಟ್ ಆಗಿರೋದು, ಈ ಹರ್ಷವನ್ನು ವ್ಯಕ್ತಪಡಿಸೋದಾದರೆ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀರಾ ಸರ್? ಸರ್, ತುಂಬ ಖುಷಿ ಆಗ್ತಿದೆ. ಸೊ ಸೆಲೆಬ್ರೇಟ್ ಮಾಡೋಕ್ಕೆ ಅಷ್ಟೊಂದೇನಿಲ್ಲ, ಬಿಕಾಸ್ ಈ 6 ವರ್ಷ ಜರ್ನಿಯಲ್ಲಿ ಯು ಪಿ ಎಸ್ ಸಿ ಜರ್ನಿಯಲ್ಲಿ ಎಲ್ಲದನ್ನೂ ನೋಡ್ತಾ ಬಂದಿದ್ದೀವಿ. ಸೊ ಖುಷಿಯಾಗಿದೆ. ಅದಕ್ಕಿಂತ ಜಾಸ್ತಿ ರಿಲ್ಯಾಕ್ಸ್ ಆಗಿದ್ದೀನಿ ಸರ್. ಸೊ ಫೈನಲಿ ನಾನು ರ್ಯಾಂಕ್ ತೊಗೊಂಡೆ ಅನ್ನೋದು ಒಂದು ಖುಷಿ ಇದೆ. ಈಗ ಎಷ್ಟನೇ ರ್ಯಾಂಕ್ ಬಂದಿದೆ ಸರ್? ತಮ್ಮ ಮುಂದಿನ ಆಯ್ಕೆ ಯಾವ ರೀತಿಯಾಗಿರುತ್ತೆ ಅಂತ? ಸರ್, ನಂದು ಇವಾಗ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದೆ. ಸೊ ಮೇ ಬಿ IPS ಆರ್ IRS ಸಿಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಬೇಕು ಸರ್, ಲಿಸ್ಟ್ ಬಿಡ್ತಾರೆ, ನೋಡ್ಬೇಕು ಯಾವ್ದು ಸಿಗುತ್ತೆ ಅಂತ ನೋಡ್ಬೇಕಾಗತ್ತೆ. ಸರ್, ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ಸರ್? ಈಗಾಗಲೇ ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ 6 ವರ್ಷದ ತಪಸ್ಸು ಅಂತ ಹೇಳಿ. ಸೊ ಹಾಗಾಗಿ ಯಾವ ರೀತಿಯಾದಂಥ ಪ್ರಿಪ್ರೇಷನ್ಸ್ ಈ 6 ವರ್ಷ ಮಾಡ್ತಾ ಬಂದ್ರಿ, ಮತ್ತು ಇದು ಎಷ್ಟನೇ ಅಟೆಂಪ್ಟ್ ನಿಮ್ಮದು ಅಂತ? ಸರ್, ಇದು ನಂದು 6th ಅಟೆಂಪ್ಟ್. ಸೊ ಲಾಸ್ಟ್ 5 ಅಟೆಂಪ್ಟ್ಸಲ್ಲಿ ನಾನು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಅಟೆಂಪ್ಟಲ್ಲಿ ಪ್ರಿಲಿಮ್ಸು ಕ್ಲಿಯರ್ ಆಯಿತು, ಮೇನ್ಸ್ ಕ್ಲಿಯರ್ ಆಯಿತು, ಇಂಟರ್ವ್ಯೂ ಕೂಡ ಕ್ಲಿಯರ್ ಆಯಿತು, ರ್ಯಾಂಕ್ ಬಂತು. ಸೊ ಅದಕ್ಕೆ ಖುಷಿ ಇದೆ ಸರ್. ಇದೊಂದು ಲಾಂಗ್ ಜರ್ನಿ. ಸೊ ಅಷ್ಟು ಈಸಿಯಾಗಿ ಕೆಲವ್ರಿಗೆ ಆಗಲ್ಲ. ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಆಗ್ಬೋದು, ಕೆಲವರು 6th ಅಟೆಂಪ್ಟಲ್ಲಿ ಆಗ್ಬೋದು, ಕೆಲವರು 9th ಅಟೆಂಪ್ಟಲ್ಲಿ ಆಗ್ಬೋದು. ಸೊ ನಾನು ಇವಾಗ ಕ್ಲಿಯರ್ ಮಾಡಿದ್ದೀನಿ. ಸೊ ಮೇಯ್ನಾಗಿ ಇದಕ್ಕೆ ಒಂದು ಪರಿಶ್ರಮ ಬೇಕು, ದಟ್ ಈಸ್ ಹಾರ್ಡ್ ವರ್ಕ್. ಅದಾದಮೇಲೆ ಪೇಷನ್ಸ್ ಇರಬೇಕು. ಸೊ ನಾನು ಫಸ್ಟ್ 3 ಅಟೆಂಪ್ಟ್ಸು ಹಾಗೆ ಫುಲ್ ಟೈಮ್ ಓದ್ತಾ ಕೊಟ್ಟೆ. ಅದಾದಮೇಲೆ ನಾನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಜೂನಿಯರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ. ಅದಾದಮೇಲೆ ಲಾಸ್ಟ್ ಇಯರ್ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಟ್ ಆದೆ. ಸೊ ಇವಾಗ ನಾನು ಟ್ರೈನಿಂಗ್ ಹೋಗಬೇಕಿತ್ತು, ಬಟ್ ಟ್ರೈನಿಂಗ್ ಹೋಗಿ ರಿಲೀವ್ ಮಾಡಿಸ್ಕೊಂಬಂದಿದ್ದೆ. ಸೊ ಟ್ರೈನಿಂಗಿಂದ, ಯಾಕಂದರೆ ನಂದು ಇಂಟರ್ವ್ಯೂ ಇದೆ ಅಂತ. ನೆಕ್ಸ್ಟ್ ನಾನು ಮತ್ತೆ ಹೋಗಿ ಜಾಯ್ನ್ ಆಗಬೇಕಾಗತ್ತೆ. ಸೊ ದಿಸ್ ಆಲ್ ಇಂಡಿಯಾ ರ್ಯಾಂಕ್ 641 ಅನ್ನೋದು ನಂದು ಡ್ರೀಮ್ ಆಗಿತ್ತು. ಸೊ ಲಿಸ್ಟಲ್ಲಿ ನಂದು ಹೆಸರು ಬರಬೇಕು ಅನ್ನೋದು. ಸೊ ಫೈನಲಿ ಬಂದಿದೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್, ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಮೈ ಫ್ರೆಂಡ್ಸ್. ಬಿಕಾಸ್ ಈ ಥ್ರೂ ಔಟ್ ಜರ್ನಿಯಲ್ಲಿ ನನಗೆ ಫಿನಾನ್ಷಿಯಲ್ ಸಪೋರ್ಟಿಂದ ಹಿಡಿದು, ಸೊ ಇಲ್ಲ ನೀನು ಮಾಡ್ತೀಯಾ, ನಿನ್ಗೆ ಅಷ್ಟು ಕೆಪಾಸಿಟಿ ಇದೆ ಅನ್ನೋದ್ರಿಂದ ಹಿಡಿದು, ಮೆಂಟರ್ಸಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವಿಲ್ ಸೇ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್. ಸರ್, ಮುಖ್ಯವಾಗಿ ನೀವು ಇನ್ನೊಂದು ಮಾಹಿತಿಯನ್ನು ಹೇಳ್ತಾ ಇದ್ರಿ, ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಸೆಲೆಕ್ಟ್ ಆಗಿದ್ದೆ, ಅದಾದಮೇಲೆ ಇದು ಕೂಡ ಅಂತ. ಸೊ ಎಲ್ಲೋ ಒಂದು ಕಡೆ ಯು ಪಿ ಎಸ್ ಸಿ ಜೊತೆಗೆ ಕರ್ನಾಟಕ ರಾಜ್ಯದ ಒಂದು ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಪಾಲ್ಗೊಂಡಿದ್ರಾ ಅಂತ? ಹೌದು. ಸೊ ನಾವು ಫಿನಾನ್ಷಿಯಲಿ ನಾನು ಸಪೋರ್ಟ್ ಮಾಡ್ಕೋಬೇಕು ಅಥವಾ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನಾನು ಜಾಬ್ ತೊಗೊಳ್ಳೋ ನೆಸೆಸಿಟಿ ಇತ್ತು. ಸೊ 2023ರಲ್ಲಿ ಅಸೆಂಬ್ಲಿಯಲ್ಲಿ ನಾನು ವರ್ಕ್ ಮಾಡ್ತಾ ಶುರು ಮಾಡಿದೆ. ಸೊ ಜೂನಿಯರ್ ಅಸಿಸ್ಟೆಂಟಾಗಿ ಅಲ್ಲಿ ಸೆಲೆಕ್ಟ್ ಆದೆ. KE ಎಕ್ಸಾಮ್ ಮಾಡಿದರು. ನೆಕ್ಸ್ಟ್ ಇವಾಗ ಲಾಸ್ಟ್ ಇಯರು KE ಮತ್ತೆ ಎಕ್ಸಾಮ್ ಮಾಡಿದ್ದು 402 PSIಯಲ್ಲಿ ನಾನು ಸಬ್ ಇನ್ಸ್ಪೆಕ್ಟರಾಗಿ ಸೆಲೆಕ್ಟ್ ಆದೆ. ಸೊ ಅಲ್ಲಿ ಇವಾಗ ಸದ್ಯಕ್ಕೆ ನಾನು PSI ಆಗಿದ್ದೀನಿ. ಸೊ ನಂದು ಏನಿತ್ತು ಅಂತಂದರೆ, ವರ್ಕ್ ಮಾಡ್ತಾ ನಮ್ಮದು ಪೊಟೆನ್ಷಿಯಲ್ನ ಜಾಸ್ತಿ ಮಾಡ್ಕೋಬೇಕು. ಫುಲ್ ಟೈಮ್ ಓದೋದಕ್ಕಿಂತ ಸೊ ನಾವು ವರ್ಕ್ ಮಾಡಬೇಕು, ಜೊತೆಗೆ ಪ್ರಿಪೇರ್ ಕೂಡ ಆಗಬೇಕು. ಸೊ ಅದರಿಂದ ನಮ್ಮದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅನ್ನೋದು ನಂದು ಐಡಿಯಾ ಇತ್ತು. ಸೊ ನಾನು ವರ್ಕ್ ಮಾಡ್ತಾ ಪ್ರಿಪೇರ್ ಆಗ್ತಾ ಬಂದಿದ್ದೀನಿ. ಸರ್, ಈಗ ಸಾಕಷ್ಟು ಜನರ ಕನಸು ಅಂದರೆ ಭಾರತದಲ್ಲಿ ಇರುವಂಥ ಸಾಕಷ್ಟು ದೊಡ್ಡ ಯುವ ಪಡೆ ಇದೆ. ಸಾಕಷ್ಟು ಜನ ಡಿಗ್ರಿ ಪಾಸ್ ಆದಮೇಲೆ ಏನು ಮಾಡಬೇಕು ಅನ್ನೋದು ಕೆಲವೊಬ್ರು ಗೊತ್ತಾಗಲ್ಲ. ಆದ ನಂತರ ಕಾಂಪಿಟೇಷನ್ ಎಕ್ಸಾಮ್ ಮಾಡಬೇಕು ಅನ್ಕೊತಾರೆ, ಆದರೆ ಒಂದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ, ಯಾಕೆಂತಂದರೆ ನೀವು ಹಂತವಾಗಿ ಕೂಡ ಕೆಲವೊಂದನ್ನು ನಿಮ್ಮ ಜೀವನದ ಚಾಲೆಂಜಸ್ನ ಫೇಸ್ ಮಾಡ್ಕೊಂಬಂದಿದ್ರೆ, ಈಗ ಸಕ್ಸಸ್ಫುಲ್ ಮ್ಯಾನ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಅದಕ್ಕೆ ಈಗ ನೀವು ಅಂಥ ಯುವ ಜನತೆಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇಟ್ಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಆ್ಯಕ್ಚುಲಿ. ಸೊ ಅವರು ಫುಲ್ ಟೈಮ್ ಪ್ರಿಪೇರ್ ಆಗ್ತಾರಾ ಅಥವಾ ವರ್ಕ್ ಮಾಡ್ಕೊಂಡು ಮಾಡ್ತಾರಾ ಅನ್ನೋದು, ಅವ್ರದ್ದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಅವ್ರದ್ದು ಪೇಷನ್ಸ್ ಇರ್ಬೋದು, ಅವ್ರ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ನಾವು ಬೇರೆ ಎಕ್ಸಾಮ್ ಮಾಡ್ಕೊಂಡು ಆಮೇಲೆ UPSCಗೆ ಪ್ರಿಪೇರ್ ಆಗೋಣ ಅಂತಾರೆ. ಇಲ್ಲ, ಕೆಲವರು UPSCಗೆ ಅಂತಲೇ ಕೂತಿರ್ತಾರೆ. ಸೊ ಕೆಲವರು UPSC ಅಟೆಂಪ್ಟ್ 2-3 ಕೊಟ್ಟು ಆಮೇಲೆ IT ಜಾಬ್ಗೆ ಹೋಗ್ತಾರೆ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಅವ್ರು ಯಾವ ಥರ ಪರ್ಸ್ಯೂ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂದು ಸಜೆಷನ್ ಏನಂತಂದರೆ, ನಾವು ಏನಾದರೂ ಒಂದು ಮಾಡ್ತಿದ್ದೀವಿ ಅಂತಂದರೆ ಅದು ಕಂಪ್ಲೀಟ್ ಅದ್ರ ಮೇಲೆ ಫೋಕಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಸೊ ಪೇಷನ್ಸ್ನ ಕಳ್ಕೊಳ್ಳದೆ ಮುಂದುವರೆದಾಗ ಖಂಡಿತ ನಾವು ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸರ್, ಮತ್ತೊಂದು ಯಾಕೆಂತಂದರೆ ಕೋಲಾರ ಜಿಲ್ಲೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಒಂದು ಸ್ವಲ್ಪ ಹಿಂದುಳಿದಂಥ ಜಿಲ್ಲೆ ಅಂತ ಹೇಳಿ ಸಾಕಷ್ಟು ಮಾತುಗಳಿದೆ. ಅಂಥ ಜಿಲ್ಲೆಯಿಂದ ಬಂದಿದ್ದೀರಿ. ಸೊ ನಿಮ್ಮ ಜಿಲ್ಲೆ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಸರ್? ಕೋಲಾರ ಜಿಲ್ಲೆ ಹಿಂದುಳಿದಿದೆ ಅನ್ನೋದಕ್ಕಿಂತ ಕೋಲಾರ ಜಿಲ್ಲೆ
ಬಡ ಬಡ ಪೀಡಿತ ಪ್ರದೇಶ ಅಷ್ಟೇ. ನಾವು ಮಳೆ ಇಲ್ಲದೆ ಮಾತ್ರ ಹಿಂದುಳಿದೀವಿ ಅಷ್ಟೇ. ಸೊ ಅದು ಬಿಟ್ಟರೆ ಕೋಲಾರ ಜಿಲ್ಲೆ ಯಾವುದರಲ್ಲೂ ಹಿಂದುಳಿದಿಲ್ಲ. ನೋಡಿದರೆ ಇವಾಗ ಸಿವಿಲ್ ಸರ್ವಿಸಸ್ ನೋಡಿದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು ಅಥವಾ UPSC ಇರ್ಬೋದು, ಕೋಲಾರ ಜಿಲ್ಲೆಯವರು ಜಾಸ್ತಿ ಸೆಲೆಕ್ಟ್ ಆಗ್ತಾ ಬರ್ತಾರೆ. ಸೊ ನಾನು ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಯುವ ಜನತೆಗೆ ಏನು ಹೇಳೋದು, ಯಾವುದಾದ್ರೂ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಥವಾ ಏನೋ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತಂದರೆ ಹಾರ್ಡ್ ವರ್ಕ್ಸ್ ಪೇ ಮಾಡುತ್ತೆ. ಕಮಿಂಗ್ ಟು ಫ್ಯಾಮಿಲಿ ಅಂತ ಬಂದಾಗ ಅಪ್ಪ ಅಮ್ಮ ಇಬ್ಬರು ಕೂಡ ಅಗ್ರಿಕಲ್ಚರಿಸ್ಟೇ. ಸೊ ಇಬ್ಬರು ಕೂಡ ವ್ಯವಸಾಯ ಮಾಡುವಂಥವ್ರು. ಅವರು ಕೂಡ ಏನೂ ಓದಿರಲಿಲ್ಲ. ಸೊ ಬಟ್ ನಮ್ಮ ಚಿಕ್ಕಪ್ಪ ಮಾತ್ರ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಅವರು ನನಗೆ ಇನ್ಸ್ಪಿರೇಷನ್ ಮಾಡ್ತಾ ಬಂದರು, ಓದಬೇಕು ಅಂತ. ಜೊತೆಗೆ ಫ್ರೆಂಡ್ಸ್ ಎಲ್ಲ ಹಂತದಲ್ಲೂ ನಾನು ಇಂಜಿನಿಯರಿಂಗ್ ಮಾಡಬೇಕಾಗೂ ಅಷ್ಟೇ, ಅದಾದಮೇಲೂ ಅಷ್ಟೇ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಬಂದರು. ಇಲ್ಲ ನಿನ್ನ ಕೈಲಿ ಆಗೇ ಆಗುತ್ತೆ ಅಂತ ಹೇಳ್ತಾ ಬಂದರು. ಸೊ ಫ್ಯಾಮಿಲಿ, ಫ್ರೆಂಡ್ಸು, ಮೆಂಟರ್ಸು ಎಲ್ಲರದ್ದು ಸಪೋರ್ಟ್ ಇದೆ. ಸೊ ಎಲ್ಲರೂ ಎವ್ರಿ ಸ್ಟೇಜಲ್ಲಿ ಹಂತವಾಗಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಂದು ಹಾರ್ಡ್ ವರ್ಕು, ಪೇಷನ್ಸು ಕೂಡ ಎಲ್ಲದೂ ವರ್ಕೌಟ್ ಆಗಿ ಸೊ ಇವಾಗ ರ್ಯಾಂಕ್ ಬಂದಿದೆ. ಓಕೆ ಸರ್, ಕರ್ನಾಟಕ ಕೇಡರ್ ಸಿಗುವಂಥ ಒಂದು ಏನಾದರೂ ಆಸೆ ಇದೆಯಾ, ಅಥವಾ ಅಲ್ಲಿ ಯಾವ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಸರ್ ನಿಮಗೆ? ಸರ್ ಆಬ್ವಿಯಸ್ಲಿ ಅದು ಕರ್ನಾಟಕದಲ್ಲೇ ಕೆಲಸ ಮಾಡಬೇಕಂತಿರುತ್ತೆ ಹೋಮ್ ಕೇಡರಲ್ಲಿ, ಪ್ರೊವೈಡೆಡ್ ದಟ್ ಇದು ಆಲ್ ಇಂಡಿಯಾ ಸರ್ವಿಸಸ್ ಆಗಿರೋದ್ರಿಂದ 641 ರ್ಯಾಂಕಿಗೆ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕಾಗತ್ತೆ. ನಾವು ಇವಾಗಲೇ ಪ್ರೀ ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ಸೊ ಯಾವ ಸರ್ವಿಸ್ ಸಿಗುತ್ತೆ, ಯಾವ ಕೇಡರ್ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನು ಸಾಗರ್ ಅಶ್ವಥಪ್ಪ ಅವರ ಮಾತಾಗಿತ್ತು. ಸಾಕಷ್ಟು ಹರ್ಷದ ಮಾತುಗಳನ್ನು ಮತ್ತು ಇನ್ಸ್ಪಿರೇಷನ್ ಮಾತುಗಳನ್ನು ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ರೋಹನ್ ಜೊತೆ ಜಿ ವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು.